ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸವಿತಾ. ಇವತ್ತು ತೂಪ್ರಿಕಾಯಿ ಅಂತ ಪಲ್ಯ ಮಾಡೋಣ. ಇದು ಹಳ್ಳಿ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ. ಈ ಥರ ಇರುತ್ತೆ ನೋಡಿ, ತೂಪ್ರಿಕಾಯಿ ಅಂತ. ಹಳ್ಳಿ ಕಡೆ ಎಲ್ಲ ಮನೆ ಮುಂದೆ ಎಲ್ಲ ಆ ಥರ ಹಾಕಿರ್ತಾರೆ, ಮಾರ್ಕೆಟಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಇವತ್ತು ತೂಪ್ರಿಕಾಯಿ ಎಣ್ಗಾಯಿ ಅಂತೇಳಿ ಇವತ್ತು ನಾವು ಮಾಡ್ತಾ ಇರೋದು. ಈ ಥರ ಎಣ್ಗಾಯಿ ಥರ 3 ಹೋಳು ಮಾಡೋಣ. ತುಪ್ರೆಕಾಯಿ ಎಣ್ಣೆಗಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಣ್ಣ ಕೆಚ್ಚಿದ ಈರುಳ್ಳಿ, ತುಪ್ರೆಕಾಯಿ ಹೋಳು ಮಾಡಿರೋದು, ಅರಿಶಿಣ, ಶುಂಠಿ, ಒಣಖಾರ, ಜೀರಿಗೆ, ಕೊತ್ತಂಬರಿ, ಕರಿಬೇವು, ಸಾಸಿವೆ, ಬೆಳ್ಳುಳ್ಳಿ, ಟೊಮೆಟೊ ಸಣ್ಣ ಕೆಚ್ಚಿರೋದು, ಶೇಂಗಾ ಬೀಜ. ಆಮೇಲೆ ಇದು ಮಿಕ್ಸಿ ಮಾಡ್ಕೊಳ್ಳೋಣ. ಮಸಾಲ ಹೇಗಂತ ತೋರಿಸ್ತೀನಿ. ಹುರಿದಿರೋ ಶೇಂಗಾ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಒಣಖಾರ, ಒಂಚೂರು ಶುಂಠಿ, ಇಷ್ಟನ್ನು ಇವಾಗ ಮಿಕ್ಸಿ ಮಾಡೋಣ. ತುಪ್ರೆಕಾಯಿಗೆ ಖಾರ ಅರಿಶಿನ ಹಾಕಿದ ತಕ್ಷಣ ಒಂದು ರುಬ್ಕೊಂಡಿದ್ವಲ್ಲ ಮಸಾಲೆ ಪೌಡ್ರು, ಅದನ್ನು ಆ್ಯಡ್ ಮಾಡೋಣ. ಈ ಥರ ಆಗಿದೆ ನೋಡಿ. ಒಂಚೂರು ಬೆನಿಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಿಮಗೆ ಗ್ರೇವಿ ಜಾಸ್ತಿ ಬೇಕಂದರೆ ಒಂಚೂರು ಮಸಾಲೆ ಜಾಸ್ತಿ ಹಾಕೋಬೇಕು. ಆಮೇಲೆ ಒಂಚೂರು ನೀರು ಹಾಕೋಬೇಕು. ಬೇಡ ಅಂದರೆ ಡ್ರೈ ಆಗಿ ಕೂಡ ಬೇಯಿಸ್ಕೊಂಡಿದ್ದು ತುಂಬ ಚೆನ್ನಾಗಿರುತ್ತೆ ಪಲ್ಯ. ನಾವು ಇದಕ್ಕೆ ಬೇಕಂದರೆ ನೀರು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲ. ಚೂರು ಮೆತ್ತಗಾಗೋಗು ಬೇಯಿಸಿದ್ರೆ ಪಲ್ಯ ರೆಡಿ ಆಗುತ್ತೆ. ಈ ಥರ ನೋಡಿ, ಬೆಂದಮೇಲೆ ಎಣ್ಣೆ ಬಿಟ್ಕೊಂಡಿದೆ. ಸೇಮ್ ಎಣ್ಗಾಯಿ ಥರನೇ ಕಾಣಿಸ್ತಾ ಇದೆ. ಟೇಸ್ಟ್ನೂ ಅಷ್ಟೇ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಚಪಾತಿ ಜೊತೆಗೆ, ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತುಪ್ರೆಕಾಯಿ ಪಲ್ಯ. ಚಪಾತಿ ಒಟ್ಟಿಗೆ ಚಪಾತಿ ಮಾಡಿಬಿಟ್ಟು ಟೇಸ್ಟ್ ಮಾಡೋಣ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ